One of the things that we emphasize in all CFC churches ಎಲ್ಲ CFC ಸಭೆಗಳಲ್ಲಿ ನಾವು ಒತ್ತು ನೀಡುವ ಒಂದು ವಿಷಯವೇನೆಂದರೆ, which I think is not emphasized in most other what I call Babylonian churches, ನಾನು ಭಾವಿಸುತ್ತೇನೆ ಇದನ್ನು ಬ್ಯಾಬಿಲೋನಿಯನ್ ಸಭೆಗಳು ಎಂದು ಕರೆಯಲ್ಪಡುವ ಇತರ ಸಭೆಗಳಲ್ಲಿ ಒತ್ತು ನೀಡುವುದಿಲ್ಲ. is to judge ourselves daily. ಅದು ಏನೆಂದರೆ ಪ್ರತಿದಿನ ನಮ್ಮನ್ನು ನಾವು ತೀರ್ಪು ಮಾಡಿಕೊಳ್ಳುವುದು. We are very careful when it comes to any hurt that we got on our body. ನಮ್ಮ ದೇಹದ ಮೇಲೆ ಉಂಟಾದ ಯಾವುದೇ ಒಂದು ನೋವಿನ ವಿಷಯಕ್ಕೆ ಬಂದಾಗ ನಾವು ಬಹಳ ಜಾಗರೂಕರಾಗಿರುತ್ತೇವೆ. We put some medicine, or ನಾವು ಸ್ವಲ್ಪ ಔಷಧವನ್ನು ಹಾಕುತ್ತೇವೆ. we broke something, we put a plaster on it, or ಏನಾದರೂ ಮುರಿಯಲ್ಪಟ್ಟಿದ್ದರೆ ಅದರ ಮೇಲೆ ಪ್ಲಾಸ್ಟರ್ ಹಾಕುತ್ತೇವೆ. if dirt comes on us, we try to wash it off. ಅಥವಾ ನಮ್ಮ ಮೇಲೆ ಏನಾದರೂ ಕೊಳಕು ಬಂದರೆ ಅದನ್ನು ತೊಳೆಯಲು ಪ್ರಯತ್ನಿಸುತ್ತೇವೆ. But we may not be just as careful with inward defilement. ಆದರೆ ನಾವು ನಮ್ಮ ಆಂತರಿಕ ಕಲ್ಮಶದ ಬಗ್ಗೆ ಅಷ್ಟೊಂದು ಜಾಗರೂಕರಾಗಿರದೇ ಇರಬಹುದು. And that's an area where God sees whether you are faithful or not. ಮತ್ತು ನೀವು ನಂಬಿಗಸ್ತರಾಗಿದ್ದೀರೋ ಅಥವಾ ಇಲ್ಲವೋ ಎಂಬುದನ್ನು ದೇವರು ನೋಡುವ ಕ್ಷೇತ್ರ ಇದಾಗಿದೆ. Because it is when we are inwardly unfaithful ಏಕೆಂದರೆ ನಾವು ಆಂತರಿಕವಾಗಿ ನಂಬಿಗಸ್ತರಾಗಿಲ್ಲದೆ ಇದ್ದಾಗ that we are unable to hear God's voice. ನಾವು ದೇವರ ಧ್ವನಿಯನ್ನು ಕೇಳಲು ಸಾಧ್ಯವಿಲ್ಲ. Let me read a verse to you in Luke 11 verse 34. ನಾನು ನಿಮಗೆ ಒಂದು ವಚನವನ್ನು ಓದಲು ಬಯಸುತ್ತೇನೆ. ಲೂಕ 11:34. The eye is the lamp of your body. ಕಣ್ಣು ನಿಮ್ಮ ದೇಹಕ್ಕೆ ದೀಪವಾಗಿದೆ. When your eye is clear, your whole body is full of light. ನಿಮ್ಮ ಕಣ್ಣು ಸ್ಪಷ್ಟವಾಗಿರುವಾಗ ನಿಮ್ಮ ಇಡೀ ದೇಹವು ಬೆಳಕಿನಿಂದ ತುಂಬಿರುತ್ತದೆ. But when it is bad, your body is full of darkness. ಆದರೆ ಅದು ಕೆಟ್ಟದ್ದಾಗಿರುವಾಗ ನಿಮ್ಮ ದೇಹವು ಕತ್ತಲೆಯಿಂದ ತುಂಬಿರುತ್ತದೆ. See, the most sensitive part of our body is the eye. ನಮ್ಮ ದೇಹದ ಅತ್ಯಂತ ಸೂಕ್ಷ್ಮ ಭಾಗವೆಂದರೆ ಅದು ಕಣ್ಣಾಗಿದೆ. It's the one part of our body, it hurts if you touch it. ನಮ್ಮ ದೇಹದ ಒಂದು ಭಾಗ ಅದು ಸ್ಪರ್ಶಿಸಲ್ಪಟ್ಟಾಗ ಅದಕ್ಕೆ ನೋವಾಗುತ್ತದೆ. There's no other part of our body that hurts when you touch. ಕೇವಲ ಸ್ಪರ್ಶಿಸಿದಾಗ ನೋವುಂಟು ಮಾಡುವಂತ ಭಾಗವು ನಮ್ಮ ದೇಹದಲ್ಲಿ ಮತ್ತೊಂದಿಲ್ಲ. But one part of your body hurts when you touch it. ಆದರೆ ನಮ್ಮ ದೇಹದ ಒಂದು ಭಾಗ ಮಾತ್ರ ಅದು ಸ್ಪರ್ಶಿಸಲ್ಪಟ್ಟಾಗ ಅದಕ್ಕೆ ನೋವಾಗುತ್ತದೆ. And we are so careful if a little dust gets into the eye. ಮತ್ತು ನಮ್ಮ ಕಣ್ಣಿಗೆ ಸ್ವಲ್ಪ ಧೂಳು ಹೋದರೂ ಕೂಡ ನಾವು ತುಂಬಾ ಜಾಗರೂಕರಾಗಿರುತ್ತೇವೆ. To blow it out or wash it off. ಅದನ್ನು ಹೊರಹಾಕಲು ಅಥವಾ ತೊಳೆಯಲು ಬಯಸುತ್ತೇವೆ. Because we don't want to lose our eyesight. ಏಕೆಂದರೆ ನಾವು ನಮ್ಮ ದೃಷ್ಟಿಯನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ. One speck of dust is irritating our eye. ಒಂದು ಧೂಳಿನ ಕಣವು ನಮ್ಮ ಕಣ್ಣನ್ನು ಬಹಳವಾಗಿ ಪೀಡಿಸುತ್ತದೆ. So we need to ask ourselves. ಆದ್ದರಿಂದ ನಮ್ಮನ್ನು ನಾವು ಕೇಳಿಕೊಳ್ಳಬೇಕಾಗಿದೆ. See what it says here. Luke 11:34. ಲೂಕ 11:34 ಏನು ಹೇಳುತ್ತದೆ ಎಂದು ನೋಡಿರಿ. If your eye is clear, your whole body will be full of light. ನಿಮ್ಮ ಕಣ್ಣು ಶುದ್ಧವಾಗಿದ್ದರೆ ನಿಮ್ಮ ಇಡೀ ದೇಹವು ಬೆಳಕಿನಿಂದ ತುಂಬಿರುತ್ತದೆ. But if it is bad, there's darkness. ಆದರೆ ಅದು ಕೆಟ್ಟದ್ದಾಗಿದ್ದರೆ ಅಲ್ಲಿ ಕತ್ತಲೆ ಇರುತ್ತದೆ. So why is it some believers have more light on understanding God's word? ಹಾಗಾದರೆ ಯಾಕೆ ಕೆಲವು ವಿಶ್ವಾಸಿಗಳು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಹೆಚ್ಚಿನ ಬೆಳಕನ್ನು ಹೊಂದಿರುತ್ತಾರೆ? Don't say that's because he's got a gift. It's a silly excuse we make. ಆತನು ಹೆಚ್ಚು ವರಗಳನ್ನು ಹೊಂದಿದ್ದಾನೆ ಎಂದು ಹೇಳಬೇಡಿರಿ. ಆ ರೀತಿ ಹೇಳುವುದು ಮೂರ್ಖತನದ ನೆಪವಾಗಿದೆ. Be honest and say he was more faithful. I was not. ಪ್ರಾಮಾಣಿಕರಾಗಿ ಹೇಳಿರಿ, ಅವನು ಹೆಚ್ಚು ನಂಬಿಗಸ್ತನಾಗಿದ್ದನು ಮತ್ತು ನಾನು ಹಾಗೆ ಇರಲಿಲ್ಲ ಎಂದು. Why don't you get light on scripture when you read scripture in the morning? ಬೆಳಿಗ್ಗೆ ನೀವು ಸತ್ಯವೇದವನ್ನು ಓದುವಾಗ ಏಕೆ ನಿಮಗೆ ಸತ್ಯವೇದದ ಮೇಲೆ ಬೆಳಕು ಸಿಗಲಿಲ್ಲ? Maybe your eye is not clear. ಬಹುಶಃ ನಿಮ್ಮ ಕಣ್ಣು ಸ್ಪಷ್ಟವಾಗಿಲ್ಲದೆ ಇದ್ದಿರಬಹುದು. If you try to read physically, if you try and your eye is not clear, you can't read what's written there. ನೀವು ಭೌತಿಕವಾಗಿ ಓದಲು ಪ್ರಯತ್ನಿಸಿರಬಹುದು. ನಿಮ್ಮ ಕಣ್ಣುಗಳು ಸ್ಪಷ್ಟವಾಗಿಲ್ಲದಿದ್ದರೆ ಅಲ್ಲಿ ಬರೆದದ್ದನ್ನು ನೀವು ಓದಲು ಸಾಧ್ಯವಿಲ್ಲ. It's exactly the same spiritually. ಆತ್ಮೀಕವಾಗಿಯೂ ಕೂಡ ಇದು ಹೀಗೆಯೇ ಇರುತ್ತದೆ. You don't get anything out of that verse you read. ನೀವು ಓದಿದ ಆ ವಚನದಿಂದ ಏನನ್ನೂ ಪಡೆಯುವುದಿಲ್ಲ. For example, ಉದಾಹರಣೆಗೆ,
Did you get anything out of your scripture reading this morning? I hope all of you read the scripture sometime today. ಈ ಬೆಳಿಗ್ಗೆ ನಿಮ್ಮ ಸತ್ಯವೇದವನ್ನು ಓದುವಿಕೆಯಿಂದ ನೀವು ಏನನ್ನೂ ಪಡೆಯಲಿಲ್ಲವೇ? ನೀವೆಲ್ಲರೂ ಇಂದು ಸ್ವಲ್ಪ ಸಮಯವಾದರೂ ಕೂಡ ಸತ್ಯವೇದವನ್ನು ಓದಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. Can you think of what you got out of it? ನೀವು ಅದರಿಂದ ಏನನ್ನೂ ಪಡೆದುಕೊಂಡಿದ್ದೀರಿ ಎಂದು ನೀವು ಯೋಚಿಸಬಹುದೇ? Or do you only get something out of listening to daily devotion? ಅಥವಾ ದೈನಂದಿನ ಭಕ್ತಿ ಎಂಬ ಸಂದೇಶವನ್ನು ಕೇಳುವುದರಿಂದ ಮಾತ್ರ ನೀವು ಏನನ್ನಾದರೂ ಪಡೆಯುತ್ತೀರಾ? God wants to speak to you personally ದೇವರು ನಿಮ್ಮೊಂದಿಗೆ ವೈಯಕ್ತಿಕವಾಗಿ ಮಾತನಾಡಲು ಬಯಸುತ್ತಾರೆ. in addition to speaking through others. We thank God for all the brothers through whom God can speak to us. That's good. ಮತ್ತು ಅದರ ಜೊತೆಗೆ ಇತರರ ಮೂಲಕವಾಗಿಯೂ ಕೂಡ ದೇವರು ನಮ್ಮೊಂದಿಗೆ ಮಾತನಾಡುತ್ತಾರೆ. ಇತರ ಸಹೋದರರ ಮೂಲಕವಾಗಿ ದೇವರು ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ದೇವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. But how long are you going to be fed by your father or mother? I mean, babies are fed, but ಆದರೆ ನೀವು ನಿಮ್ಮ ತಂದೆ ತಾಯಿಯಿಂದ ಎಷ್ಟು ಸಮಯದವರೆಗೆ ಪೋಷಿಸಲ್ಪಡಲು ಬಯಸುತ್ತೀರಿ? ಶಿಶುಗಳು ಯಾವಾಗಲೂ ಪೋಷಣೆಯಲ್ಲಿಯೇ ಇರುತ್ತಾರೆ. if you see a 15-year-old still being fed by his mother, something's wrong with him. 15 ವರ್ಷದ ಮಗನು ಇನ್ನೂ ತನ್ನ ತಾಯಿಯ ಪೋಷಣೆಯಲ್ಲಿ ಇದ್ದರೆ ಅಂತ ಮಗುವಿನಲ್ಲಿ ಏನೋ ಸಮಸ್ಯೆ ಇದೆ ಎಂದರ್ಥ. And I believe that a lot of believers like that. ಮತ್ತು ಬಹಳಷ್ಟು ವಿಶ್ವಾಸಿಗಳು ಈ ರೀತಿಯಾಗಿ ಇದ್ದಾರೆ ಎಂದು ನಾನು ನಂಬುತ್ತೇನೆ. They can only be fed by others. Can you imagine being 15 years a believer and somebody has to come still put things into your mouth? ಅವರು ಬೇರೆಯವರಿಂದ ಆಹಾರವನ್ನು ಪಡೆಯುತ್ತಾರೆ. 15 ವರ್ಷದ ವಿಶ್ವಾಸಿಗೆ ಆತನ ಬಾಯಿಯಲ್ಲಿ ಆಹಾರವನ್ನು ಇನ್ನೂ ಯಾರಾದರೂ ಹಾಕುವುದನ್ನು ನೀವು ಊಹಿಸಿಕೊಳ್ಳುತ್ತೀರಾ? If you see an older child like that, 15 years old, being fed by his father or mother, you'll say something's wrong with him. ಬೆಳೆದಿರುವಂತಹ ಮಗು ತನ್ನ ತಂದೆ ತಾಯಿಯಿಂದ ಊಟ ಮಾಡಿಸಿಕೊಳ್ಳುವುದನ್ನು ನೀವು ನೋಡಿದರೆ ಅವನಲ್ಲಿ ಏನು ತಪ್ಪಾಗಿದೆ ಎಂದು ಹೇಳುತ್ತೀರಿ. Why can't he feed himself? ಅವನು ಏಕೆ ತಾನೇ ತಿನ್ನಲು ಸಾಧ್ಯವಿಲ್ಲ? So when you read the scriptures, ಆದ್ದರಿಂದ ನೀವು ಸತ್ಯವೇದವನ್ನು ಓದಿದಾಗ the personal question we must ask ourselves, am I getting something out of it? ನಾವು ನಮ್ಮನ್ನು ಕೇಳಿಕೊಳ್ಳಬೇಕಾದ ವೈಯಕ್ತಿಕ ಪ್ರಶ್ನೆ ಎಂದರೆ, ನಾನು ಈ ವಾಕ್ಯದಿಂದ ಏನಾದರೂ ಪಡೆದುಕೊಳ್ಳುತ್ತಿದ್ದೇನೆಯೇ? Or do I only get it when I go for Sunday to attend the meeting? ಅಥವಾ ಭಾನುವಾರ ಸಭೆಯ ಕೂಟಕ್ಕೆ ಹಾಜರಾದರೆ ಮಾತ್ರ ಪಡೆಯುತ್ತಿದ್ದೇನೆಯೇ? Or I listen to a message online? ಅಥವಾ ಆನ್ಲೈನ್ ಸಂದೇಶ ಕೇಳಿಸಿಕೊಳ್ಳುವಾಗ ಮಾತ್ರ ಪಡೆಯುತ್ತಿದ್ದೇನೆಯೇ? So let me turn you to another verse, Luke chapter 16. ಲೂಕ ಅಧ್ಯಾಯ 16ಕ್ಕೆ ಸತ್ಯವೇದವನ್ನು ತಿರುಗಿಸಲು ಬಯಸುತ್ತೇನೆ. And if I'm not getting anything out of it, I must ask myself why. ಮತ್ತು ನನಗೆ ಅದರಿಂದ ಏನೂ ಸಿಗುತ್ತಿಲ್ಲ ಎಂದರೆ ನಾನು ನನ್ನನ್ನು ಕೇಳಿಕೊಳ್ಳಬೇಕು, ಯಾಕೆ ಎಂಬುದಾಗಿ. As we are so sensitive to if I have a pain or ache in my body or a headache or a stomach ache, I say why. ನಾವು ತುಂಬಾ ಸೂಕ್ಷ್ಮವಾಗಿರುವುದರಿಂದ ನನಗೆ ದೇಹದಲ್ಲಿನ ನೋವು, ಭುಜದ ನೋವು, ತಲೆನೋವು, ಹೊಟ್ಟೆ ನೋವು ತಿಳಿಯುವ ಹಾಗೆಯೇ I must feel exactly the same way spiritually. ನಾನು ಆತ್ಮಿಕವಾಗಿಯೂ ಕೂಡ ಅದೇ ರೀತಿಯ ಅನುಭವವನ್ನು ಹೊಂದಬೇಕು. Luke 16 verse 11. ಲೂಕ 16ನೇ ಅಧ್ಯಾಯ 11ನೇ ವಚನ. If you have not been faithful in the use of unrighteous wealth, ನೀವು ಅನ್ಯಾಯದ ಸಂಪತ್ತಿನ ಬಳಕೆಯ ವಿಷಯದಲ್ಲಿ ನಂಬಿಗಸ್ತರಾಗಿಲ್ಲದೆ ಇದ್ದರೆ. you know, Jesus never speaks about righteous wealth. If you read, every time he speaks about mammon as unrighteous mammon. ಯೇಸು ಎಂದಿಗೂ ನ್ಯಾಯವಾದ ಸಂಪತ್ತಿನ ಬಗ್ಗೆ ಮಾತನಾಡಿಲ್ಲ. ನೀವು ಓದುವುದಾದರೆ ಅವರು ಪ್ರತಿ ಬಾರಿ ಇಂದು ಅನ್ಯಾಯದ ಧನ ಎಂದು ಹೇಳುತ್ತಾರೆ. That means there's so much of evil in it. It's very easy to get your hand dirty. ಅಂದರೆ ಅದರಲ್ಲಿ ತುಂಬಾ ಕೆಟ್ಟದ್ದಿದೆ ಎಂದರ್ಥ. ನಿಮ್ಮ ಕೈ ಕೊಳಕು ಮಾಡಿಕೊಳ್ಳುವುದು ತುಂಬಾ ಸುಲಭ. He's not saying that earning money is wrong. ಹಣ ಸಂಪಾದಿಸುವುದು ತಪ್ಪು ಎಂದು ಅವರು ಹೇಳುತ್ತಿಲ್ಲ. Jesus himself earned money as a carpenter. ಯೇಸು ಸ್ವತಃ ಬಡಗಿಯಾಗಿ ಹಣವನ್ನು ಸಂಪಾದಿಸಿದರು. And not only took care of his need, took care of the need of his mother and 4 brothers and 2 sisters at home. ಮತ್ತು ಕೇವಲ ತನ್ನ ಅಗತ್ಯವನ್ನು ಮಾತ್ರ ನೋಡಿಕೊಳ್ಳದೆ ತನ್ನ ತಾಯಿ ಮತ್ತು ಮನೆಯಲ್ಲಿನ 4 ಸಹೋದರರು ಮತ್ತು 2 ಸಹೋದರಿಯರ ಅಗತ್ಯವನ್ನು ನೋಡಿಕೊಂಡರು. He earned righteously, so there's nothing wrong with money itself. ಅವರು ನ್ಯಾಯಯುತವಾಗಿ ಸಂಪಾದಿಸಿದರು, ಆದ್ದರಿಂದ ಹಣದಲ್ಲಿಯೇ ಯಾವುದೇ ತಪ್ಪಿಲ್ಲ. But a lot of money that is earned in the world and handled by people is there's a lot of unrighteousness in it. Even believers, I've seen that. ಆದರೆ ಲೋಕದಲ್ಲಿ ಗಳಿಸಿದ ಬಹಳಷ್ಟು ಹಣವನ್ನು ಜನರು ನಿರ್ವಹಿಸುವಲ್ಲಿ ಬಹಳಷ್ಟು ಅಧರ್ಮವಿದೆ. ವಿಶ್ವಾಸಿಗಳಲ್ಲಿಯೂ ಸಹ ನಾನು ಅದನ್ನು ನೋಡಿದ್ದೇನೆ. For example, borrowing money and not repaying it as soon as possible. That is 100% unrighteous. ಉದಾಹರಣೆಗೆ ಹಣವನ್ನು ಸಾಲವಾಗಿ ಪಡೆದು ಸಾಧ್ಯವಾದಷ್ಟು ಬೇಗ ಮರುಪಾವತಿಸದೇ ಇರುವುದು 100% ಅಧರ್ಮವಾಗಿದೆ. 100%, I'd say 200% unrighteous. To borrow money from anybody and when you can return it, you don't return it. 100 ಅಲ್ಲ,
200% ಅಧರ್ಮ ಎಂದು ನಾನು ಹೇಳುತ್ತೇನೆ ಮತ್ತು ನೀವು ಅದನ್ನು ಹಿಂದಿರುಗಿಸಲು ಸಾಧ್ಯವಿದ್ದರೂ ಕೂಡ ನೀವು ಅದನ್ನು ಹಿಂದಿರುಗಿಸುವುದಿಲ್ಲ. Or you don't discipline yourself to reduce your expenditure so that you can repay that debt. ಅಥವಾ ನೀವು ನಿಮ್ಮ ಖರ್ಚನ್ನು ಕಡಿಮೆ ಮಾಡಿಕೊಂಡು ನಿಮ್ಮನ್ನು ನೀವು ಶಿಸ್ತುಬದ್ಧ ಮಾಡಿಕೊಳ್ಳುವುದರಿಂದ ನೀವು ಆ ಸಾಲವನ್ನು ಮರುಪಾವತಿಸಬಹುದು. I've done it. I've never been in debt for 85 years of my life. Not even for 1 cent to anybody, because I say, Lord, even when I had very little. ನಾನು ಅದನ್ನು ಮಾಡಿದ್ದೇನೆ. ನನ್ನ ಜೀವನದ 85 ವರ್ಷಗಳಲ್ಲಿ ನಾನು ಯಾರಿಂದಲೂ ಒಂದು ಪೈಸೆಯೂ ಸಾಲ ಮಾಡಿಲ್ಲ, ಏಕೆಂದರೆ ನನಗೆ ತುಂಬಾ ಕಡಿಮೆ ಇದ್ದಾಗಲೂ ಸಹ. And I believe Annie and I have been more poor than anybody sitting here at certain times in our life for some years. ಮತ್ತು ನಾನು ನಂಬುತ್ತೇನೆ, ನಮ್ಮ ಜೀವನದಲ್ಲಿ ಕೆಲವು ಸಮಯದ ತನಕ ನಾನು ಮತ್ತು ಯಾನಿ ಇಲ್ಲಿ ಕುಳಿತಿರುವ ಎಲ್ಲರಿಗಿಂತಲೂ ಹೆಚ್ಚು ಬಡವರಾಗಿದ್ದೆವು ಕೆಲವು ವರ್ಷಗಳವರೆಗೆ. But we never got into debt. ಆದರೆ ನಾವು ಎಂದಿಗೂ ಸಾಲದಲ್ಲಿ ಸಿಲುಕಲಿಲ್ಲ. Because we say, no, we will not borrow, because the Bible says, owe no man anything. ಇಲ್ಲ, ನಾವು ಸಾಲ ಮಾಡುವುದಿಲ್ಲ ಎಂದು ಹೇಳಿದೆ, ಏಕೆಂದರೆ ನೀವು ಯಾವ ಮನುಷ್ಯರಿಗೂ ಸಾಲಗಾರರಾಗಿರಬಾರದು ಎಂದು ಸತ್ಯವೇದ ಹೇಳುತ್ತದೆ. I want to tell you, my dear brothers, if you are faithful, it says if you're not faithful with money. ನನ್ನ ಪ್ರೀತಿಯ ಸಹೋದರರೇ, ನಾನು ಹೇಳಲು ಬಯಸುತ್ತೇನೆ, ಸತ್ಯವೇದವು ಹೇಳುತ್ತದೆ, ನೀವು ಹಣದಲ್ಲಿ ನಂಬಿಗಸ್ತರಲ್ಲದಿದ್ದರೆ Who will give to you the true riches? ಯಾರು ನಿಮಗೆ ನಿಜವಾದ ಸಂಪತ್ತನ್ನು ನೀಡುತ್ತಾರೆ? So I meditated on that. When you read that, what you should meditate on is, I'll give you a little hint. ಮತ್ತು ನಾನು ಇದರ ಕುರಿತು ಧ್ಯಾನಿಸಿದೆ ಮತ್ತು ನಾನು ಓದುತ್ತೇವೆ. ಯಾವುದರ ಕುರಿತು ಧ್ಯಾನಿಸಬೇಕೆಂದು ನಾನು ನಿಮಗೆ ಒಂದು ಸಣ್ಣ ಸುಳಿವನ್ನು ನೀಡುತ್ತೇನೆ. What are the true riches? ಯಾವುವು ನಿಜವಾದ ಸಂಪತ್ತು? So that's what I meditated on. I read a scripture and I say, I don't want to just read it. ಆದ್ದರಿಂದ ನಾನು ಅದರ ಬಗ್ಗೆ ಧ್ಯಾನಿಸಲು ಬಯಸುತ್ತೇನೆ. ನಾನು ಸತ್ಯವೇದವನ್ನು ಸುಮ್ಮನೆ ಓದಲು ಬಯಸುವುದಿಲ್ಲ. I want to meditate on it. And so as I meditated on it, I found for myself, the true riches are 3 things. ಆದ್ದರಿಂದ ನಾನು ಅದರ ಬಗ್ಗೆ ಧ್ಯಾನ ಮಾಡುವಾಗ ನಿಜವಾದ ಸಂಪತ್ತು 3 ವಿಷಯಗಳಾಗಿವೆ ಎಂದು ನಾನು ಕಂಡುಕೊಂಡೆನು. Number 1, ಮೊದಲನೆಯದಾಗಿ total likeness to Jesus Christ. ಯೇಸು ಕ್ರಿಸ್ತನಿಗೆ ಸಂಪೂರ್ಣವಾಗಿ ಹೋಲಿಕೆಯಾಗುವುದು. To become a little more like him, a little more like him. ಹೆಚ್ಚಾಗಿ ಆತನಂತಾಗುವುದು, ಇನ್ನೂ ಸ್ವಲ್ಪ ಆತನಂತೆ ಆಗುವುದು. If not every day, at least every year. To be more Christ-like. And ಪ್ರತಿ ದಿನವೂ ಅಲ್ಲದಿದ್ದರೂ ಕೂಡ ಕನಿಷ್ಠ ಪಕ್ಷ ಪ್ರತಿ ವರ್ಷವಾದರೂ ಕೂಡ ಕ್ರಿಸ್ತನಂತೆ ಬದಲಾಗುವುದು. that even your marriage partner should be able to see a difference in you. ಮತ್ತು ನಿಮ್ಮ ವಿವಾಹ ಸಂಗಾತಿಯು ನಿಮ್ಮಲ್ಲಿ ವ್ಯತ್ಯಾಸವನ್ನು ನೋಡಲು ಸಾಧ್ಯವಾಗಬೇಕು. If your marriage partner is not able to see a difference in you in 6 months, ನಿಮ್ಮ ವಿವಾಹ ಸಂಗಾತಿಯು ಕನಿಷ್ಠ 6 ತಿಂಗಳಲ್ಲಿ ನಿಮ್ಮಲ್ಲಿ ವ್ಯತ್ಯಾಸವನ್ನು ನೋಡಲು ಸಾಧ್ಯವಾಗದಿದ್ದರೆ take it that you're not faithful in seeking to judge yourself. ನಿಮ್ಮನ್ನು ತೀರ್ಪು ಮಾಡಿಕೊಳ್ಳುವಲ್ಲಿ ನೀವು ನಂಬಿಗಸ್ತರಾಗಿಲ್ಲ ಎಂದು ತಿಳಿದುಕೊಳ್ಳಿರಿ. There must be some difference. ಅಲ್ಲಿ ಸ್ವಲ್ಪ ವ್ಯತ್ಯಾಸವಿರಬಹುದು. Okay. So first is likeness to Christ. And the second is the anointing of the Holy Spirit. ಸರಿ, ಮೊದಲನೆಯದು ಕ್ರಿಸ್ತನ ಹೋಲಿಕೆಯಂತೆ ಮಾರ್ಪಡುವುದು ಮತ್ತು ಎರಡನೆಯದು ಪವಿತ್ರಾತ್ಮನ ಅಭಿಷೇಕ. Now, a lot of Christians in many churches never speak about the anointing of the Holy Spirit. ಅನೇಕ ಚರ್ಚುಗಳಲ್ಲಿ ಹೆಚ್ಚಿನ ಕ್ರೈಸ್ತರು ಪವಿತ್ರಾತ್ಮನ ಅಭಿಷೇಕದ ಬಗ್ಗೆ ಎಂದಿಗೂ ಮಾತನಾಡುವುದಿಲ್ಲ. They feel that's a Pentecostal doctrine. ಅದು ಪೆಂತಿಕಾಸ್ಟಲ್ ಸಿದ್ಧಾಂತ ಎಂದು ಅವರು ಭಾವಿಸುತ್ತಾರೆ. Now, I believe a lot of Pentecostal anointing is fake. ಬಹಳಷ್ಟು ಪೆಂತಿಕಾಸ್ಟಲ್ ಅಭಿಷೇಕವು ನಕಲಿ ಎಂದು ನಾನು ನಂಬುತ್ತೇನೆ. Because I've seen a lot of it in many Pentecostal churches. ಏಕೆಂದರೆ ನಾನು ಅನೇಕ ಪೆಂತಿಕಾಸ್ಟಲ್ ಸಭೆಗಳಲ್ಲಿ ಇದನ್ನು ನೋಡಿದ್ದೇನೆ. But there is a genuine anointing which Jesus had, which the apostles got on the day of Pentecost. ಆದರೆ ಯೇಸು ಕ್ರಿಸ್ತನು ಹೊಂದಿದ್ದಂತಹ ಪಂಚಾಶತ್ತಮ ದಿನದಂದು ಅಪೋಸ್ತಲರು ಪಡೆದಿದ್ದಂತಹ ನಿಜವಾದ ಅಭಿಷೇಕವೂ ಇದೆ, Which we must have. ಅದನ್ನು ನಾವು ಕೂಡ ಹೊಂದಿರಬೇಕು. And not just once. ಕೇವಲ ಒಂದು ಸಾರಿ ಅಲ್ಲ. I want to be anointed every single day. ನಾನು ಪ್ರತಿಯೊಂದು ದಿನ ಅಭಿಷೇಕಿಸಲ್ಪಡಲು ಬಯಸುತ್ತೇನೆ. And anointing is not just for preaching. ಅಭಿಷೇಕವು ಕೇವಲ ಬೋಧಿಸುವುದಕ್ಕಾಗಿ ಮಾತ್ರವಲ್ಲ. Anointing is to be a godly person. ಅಭಿಷೇಕವು ದೈವಿಕ ಮನುಷ್ಯನಾಗಿರಲು ಬೇಕಾಗಿದೆ. Preaching, very few people are called to preach and stand in the pulpit. ಕೆಲವೇ ಜನರು ಮಾತ್ರ ಬೋಧಿಸಲು ಮತ್ತು ಪ್ರವಚನ ಪೀಠದಲ್ಲಿ ನಿಲ್ಲಲು ಕರೆಯಲ್ಪಟ್ಟಿದ್ದಾರೆ. But to be a godly person, everybody sitting here. ಆದರೆ ಇಲ್ಲಿ ಕುಳಿತಿರುವ ಪ್ರತಿಯೊಬ್ಬರೂ ದೈವಿಕ ವ್ಯಕ್ತಿಯಾಗಬಹುದು. And for that you need the mighty anointing, baptism in the Holy Spirit. ಮತ್ತು ಅದಕ್ಕಾಗಿ ನಿಮಗೆ ಪವಿತ್ರಾತ್ಮದಲ್ಲಿ ಪ್ರಬಲವಾದ ಅಭಿಷೇಕದ ಅವಶ್ಯಕತೆ ಇದೆ. That's the second true wealth. ಇದುವೇ ಎರಡನೆಯ ನಿಜವಾದ ಸಂಪತ್ತು. And the third one is revelation
on scripture. ಮತ್ತು ಮೂರನೆಯದು ಸತ್ಯವೇದದ ಮೇಲಿನ ಪ್ರಕಟಣೆ. That when I read the scripture, ನಾನು ಸತ್ಯವೇದವನ್ನು ಓದಿದಾಗ I don't understand what an intelligent person can understand. ಬುದ್ಧಿವಂತ ವ್ಯಕ್ತಿಯು ಏನು ಅರ್ಥ ಮಾಡಿಕೊಳ್ಳುತ್ತಾನೋ ಅದು ನನಗೆ ಅರ್ಥವಾಗುವುದಿಲ್ಲ. Intelligent people can understand many things. ಆದರೆ ಬುದ್ಧಿವಂತ ಜನರು ಅನೇಕ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಬಹುದು. But that which even an intelligent person cannot understand, which comes by revelation of the Holy Spirit. ಆದರೆ ಬುದ್ಧಿವಂತ ವ್ಯಕ್ತಿಯು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದ ವಿಷಯವು ಪವಿತ್ರಾತ್ಮನ ಪ್ರಕಟಣೆಯಿಂದ ನಮಗೆ ಬರುವಂತದ್ದಾಗಿದೆ. Most of the cleverest people in the world are completely blind spiritually. ಜಗತ್ತಿನಲ್ಲಿರುವ ಅತ್ಯಂತ ಬುದ್ಧಿವಂತ ಜನರು ಆತ್ಮೀಕವಾಗಿ ಸಂಪೂರ್ಣವಾಗಿ ಕುರುಡರಾಗಿದ್ದಾರೆ. That's why they don't see Christ. ಅದಕ್ಕಾಗಿಯೇ ಅವರು ಕ್ರಿಸ್ತನನ್ನು ನೋಡುವುದಿಲ್ಲ. So cleverness does not enable a person to understand scripture. ಆದ್ದರಿಂದ ಬುದ್ಧಿವಂತಿಕೆಯುಳ್ಳ ಒಬ್ಬ ವ್ಯಕ್ತಿಗೆ ಸತ್ಯವೇದವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. Now you can use your cleverness and get some clever thought out of some verse, ನಿಮಗೆ ತಿಳಿದಿರುವ ಯಾವುದೇ ವಚನಗಳ ಕುರಿತು ನೀವು ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಬಹುದು. because you're so clever and you've got such a wide range of knowledge. ಏಕೆಂದರೆ ನೀವು ತುಂಬಾ ಬುದ್ಧಿವಂತರು ಮತ್ತು ನೀವು ವ್ಯಾಪಕವಾದ ಜ್ಞಾನವನ್ನು ಹೊಂದಿರಬಹುದು. You can get clever things out of words. It's not revelation. How do you know it's not a revelation? ವಚನಗಳಿಂದ ಬುದ್ಧಿವಂತ ವಿಷಯಗಳನ್ನು ಪಡೆಯಬಹುದು. ಅದು ಪ್ರಕಟಣೆಯಾಗಿರುವುದಿಲ್ಲ. ಅದು ಪ್ರಕಟಣೆ ಅಲ್ಲ ಎಂದು ಹೇಗೆ ನೀವು ತಿಳಿದುಕೊಳ್ಳುತ್ತೀರಿ? Revelation is what changes your life. ಪ್ರಕಟಣೆಯು ನಿಮ್ಮ ಜೀವಿತವನ್ನು ಬದಲಾಯಿಸುವಂತದ್ದಾಗಿರುತ್ತದೆ. Cleverness is something you can share about that verse to somebody else. ಬುದ್ಧಿವಂತಿಕೆ ಎಂಬುದು ನೀವು ಆ ವಚನದ ಬಗ್ಗೆ ಬೇರೆಯವರಿಗೆ ಹಂಚಿಕೊಳ್ಳಬಹುದಾದ ವಿಷಯವಾಗಿದೆ. On Sunday morning you got something, at a Sunday meeting you got something clever to share to somebody in the verse and you think that's revelation. Garbage. ಭಾನುವಾರ ಬೆಳಿಗ್ಗೆ ನೀವು ಸಭೆಯಲ್ಲಿ ವಚನದ ಕುರಿತು ತಿಳುವಳಿಕೆಯನ್ನು ಹೊಂದಿ ನೀವು ಅದನ್ನು ಯಾರಿಗಾದರೂ ಹಂಚಿಕೊಳ್ಳಲು ಬುದ್ಧಿವಂತಿಕೆಯನ್ನು ಬಳಸುತ್ತೀರಿ ಮತ್ತು ನೀವು ಭಾವಿಸುತ್ತೀರಿ ಇದು ಪ್ರಕಟಣೆಯಾಗಿದೆ ಎಂಬುದಾಗಿ. ಅದು ಕಸದ ಬುಟ್ಟಿ. That's not revelation, that's just cleverness. ಇದು ಪ್ರಕಟಣೆ ಅಲ್ಲ, ಇದು ಕೇವಲ ಬುದ್ಧಿವಂತಿಕೆಯಾಗಿದೆ. And a lot of people I hear sharing things from scripture is cleverness. It's something very clever. ಮತ್ತು ಅನೇಕ ಜನರು ತಮ್ಮ ಬುದ್ಧಿವಂತಿಕೆಯಿಂದ ಸತ್ಯವೇದವನ್ನು ಹಂಚಿಕೊಳ್ಳುವುದನ್ನು ನಾನು ಕೇಳಿದ್ದೇನೆ. ಅದು ತುಂಬಾ ಬುದ್ಧಿವಂತಿಕೆಯಾಗಿದೆ. The test is, has it changed your life in some area? ಆದರೆ ಪರೀಕ್ಷೆ ಏನೆಂದರೆ ಅದು ನಿಮ್ಮ ಜೀವನವನ್ನು ಎಲ್ಲಿಯಾದರೂ ಬದಲಾಯಿಸಿದೆಯೇ? Then it is definitely revelation. ಅದು ಖಂಡಿತವಾಗಿಯೂ ಪ್ರಕಟಣೆಯಾಗಿದೆ. You got something from that verse and it affected you, it changed your life. ನೀವು ಆ ವಚನದಿಂದ ಏನನ್ನಾದರೂ ಪಡೆದುಕೊಂಡಿದ್ದರೆ ಮತ್ತು ಅದು ನಿಮ್ಮ ಮೇಲೆ ಪರಿಣಾಮ ಬೀರಿ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. Change your attitude towards the Lord, change your attitude towards someone. ದೇವರ ಕಡೆಗೆ ಮತ್ತು ಇತರರ ಕಡೆಗೆ ನಿಮ್ಮ ಮನೋಭಾವವನ್ನು ಬದಲಾಯಿಸುತ್ತದೆ. So what are the three things I have seen as true riches? ಆದುದರಿಂದ ನಾನು ನೋಡಿದ ನಿಜವಾದ ಸಂಪತ್ತು ಎಂಬ ಮೂರು ವಿಷಯಗಳು ಯಾವುವು ಎಂದರೆ, Likeness to Christ in character, ಕ್ರಿಸ್ತನಿಗೆ ಸ್ವಭಾವದಿಂದ ಸಂಪೂರ್ಣವಾಗಿ ಹೋಲಿಕೆಯಾಗುವುದು, anointing of the Holy Spirit, ಪವಿತ್ರಾತ್ಮನ ಅಭಿಷೇಕ and revelation on scripture. ಮತ್ತು ಸತ್ಯವೇದದ ಮೇಲಿನ ಪ್ರಕಟಣೆ. And it says here that comes entirely out of being faithful with money. ಮತ್ತು ಅದು ಇಲ್ಲಿ ಹೇಳುತ್ತದೆ ಅದು ಸಂಪೂರ್ಣವಾಗಿ ಹಣದ ಮೇಲೆ ನಂಬಿಗಸ್ತರಾಗಿ ಇರುವುದರಿಂದ ಬರುತ್ತದೆ ಎಂಬುದಾಗಿ. Imagine I can have all these three things in abundance if I'm faithful with money. ಕಲ್ಪಿಸಿಕೊಳ್ಳಿರಿ, ಈ ಎಲ್ಲಾ ವಿಷಯಗಳನ್ನು ನಾನು ಹಣದ ವಿಷಯದಲ್ಲಿ ನಂಬಿಗಸ್ತನಾಗಿರುವುದರ ಮೂಲಕ ಸಮೃದ್ಧಿಯಾಗಿ ಪಡೆಯಬಹುದು. And not just money, with material things. ಕೇವಲ ಹಣದಲ್ಲಿ ಮಾತ್ರವಲ್ಲ, ಭೌತಿಕ ವಸ್ತುಗಳ ವಿಷಯದಲ್ಲಿಯೂ ಕೂಡ. It's when you say wealth, you're not talking just about cash. ಸಂಪತ್ತು ಎಂದರೆ ಕೇವಲ ಹಣದ ವಿಷಯ ಮಾತ್ರವಲ್ಲ, You're talking about all you possess. ನೀವು ಹೊಂದಿಕೊಂಡಿರುವಂತ ಎಲ್ಲ ಸಂಗತಿಗಳ ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ. That means you use what you have at home carefully so that it doesn't get spoiled. ಅಂದರೆ ನೀವು ಮನೆಯಲ್ಲಿ ಹೊಂದಿರುವ ವಸ್ತುವು ಕೆಟ್ಟು ಹೋಗದಂತೆ ಕಾಳಜಿಯಿಂದ ಉಪಯೋಗಿಸುತ್ತೀರಿ. And if you use something and it's worn out, you seek to repair it instead of throwing it away like some millionaire. ನೀವು ಏನನ್ನಾದರೂ ಬಳಸಿದಾಗ ಅದು ಸವೆದು ಹೋಗಿದ್ದರೆ ಅದನ್ನು ಒಬ್ಬ ಕೋಟ್ಯಾಧಿಪತಿಯು ಎಸೆದು ಬಿಡದೆ ಅದನ್ನು ದುರಸ್ತಿ ಮಾಡಿಸಿರಿ. Millionaires throw things away. Yeah, who's going to bother about repairing it? A poor man says, no, I'm not going to repair it. ಕೋಟ್ಯಾಧಿಪತಿಯು ವಸ್ತುಗಳನ್ನು ಎಸೆದು ಬಿಡುತ್ತಾನೆ, ಅದನ್ನು ದುರಸ್ತಿ ಮಾಡಿಸುವ ಚಿಂತೆಗೆ ಹೋಗುವುದಿಲ್ಲ. ಆದರೆ ಬಡ ವ್ಯಕ್ತಿಯು ನಾನು ಇದನ್ನು ದುರಸ್ತಿ ಪಡಿಸುತ್ತೇನೆ ಎಂದು ಹೇಳುತ್ತಾನೆ. Now, I'm not telling you how to run your home. ನಿಮ್ಮ ಮನೆಯನ್ನು ಹೇಗೆ ನಡೆಸಬೇಕೆಂದು ನಾನು ನಿಮಗೆ ಹೇಳುತ್ತಿಲ್ಲ. But I'm just saying, I've discovered through the years ನಾನು ಹಲವು ವರ್ಷಗಳಿಂದ ಕಂಡುಕೊಂಡಿದ್ದನ್ನು ನಿಮಗೆ ಹೇಳಲು ಬಯಸುತ್ತೇನೆ. that if people are
careless about the way they use their money. ಜನರು ತಮ್ಮ ಹಣವನ್ನು ಬಳಸುವ ವಿಷಯದ ಬಗ್ಗೆ ಅಸಡ್ಡೆ ಹೊಂದಿದ್ದರೆ They never get revelation on God's word. ಅವರಿಗೆ ದೇವರ ವಾಕ್ಯದ ಕುರಿತು ಎಂದಿಗೂ ಪ್ರಕಟಣೆಯು ಸಿಗುವುದಿಲ್ಲ. You're faithful with little things. ನೀವು ಸಣ್ಣ ವಿಷಯಗಳಲ್ಲಿಯೂ ಕೂಡ ನಂಬಿಗಸ್ತರಾಗಿರಿ. Then I want to say, in connection with this also, ಹಾಗಾದರೆ ಇದಕ್ಕೆ ಸಂಬಂಧಿಸಿದಂತೆ ನಾನು ಹೇಳಲು ಬಯಸುವುದೇನೆಂದರೆ, being faithful as a father, since this is being Father's Day. ಇಂದು ತಂದೆಯಂದಿರ ದಿನವಾಗಿರುವುದರಿಂದ ತಂದೆಯಾಗಿ ನಂಬಿಗಸ್ತರಾಗಿರಿ. Who is your ideal as a father? ತಂದೆಯಾಗಿ ಯಾರು ನಿಮ್ಮ ಆದರ್ಶವಾಗಿದ್ದಾರೆ? Whose example you can follow? ನೀವು ಯಾರ ಉದಾಹರಣೆಯನ್ನು ಹಿಂಬಾಲಿಸಬಹುದು? God Himself. ಸ್ವತಃ ದೇವರೊಬ್ಬರನ್ನೇ ಅನುಸರಿಸಿರಿ. And how does God treat His children? ಮತ್ತು ದೇವರು ತನ್ನ ಮಕ್ಕಳನ್ನು ಹೇಗೆ ನಡೆಸಿಕೊಳ್ಳುತ್ತಾರೆ? You cannot be a better father than this. ನೀವು ಈ ರೀತಿಗಿಂತ ಉತ್ತಮ ತಂದೆಯಾಗಲು ಸಾಧ್ಯವಿಲ್ಲ. So be faithful as a father. You have to look at God. ನೀವು ಎಲ್ಲಕ್ಕಿಂತ ಅತ್ಯಂತ ನಂಬಿಗಸ್ತ ತಂದೆಯಾಗಿರಲು ದೇವರನ್ನು ದೃಷ್ಟಿಸುವವರಾಗಬೇಕು. Who is the most faithful father of all. ಅವರು ಎಲ್ಲರಿಗಿಂತಲೂ ಅತ್ಯಂತ ನಂಬಿಗಸ್ತರಾದವರಾಗಿದ್ದಾರೆ. And you see His faithfulness, how He is. ಅವರು ಹೇಗಿದ್ದಾರೆ ಎಂಬುದಾಗಿ ನೀವು ನೋಡುವುದರ ಮೂಲಕ ಅವರ ನಂಬಿಗಸ್ತಿಕೆಯೂ ನಿಮಗೆ ಗೊತ್ತಾಗುತ್ತದೆ. And He's not only faithful, He's so loving. Nobody is as loving as God is. ಅವರು ಕೇವಲ ನಂಬಿಗಸ್ತರು ಮಾತ್ರವಲ್ಲ, ದೇವರು ಬಹಳ ಪ್ರೀತಿಯುಳ್ಳವರು. ಯಾರೂ ಕೂಡ ದೇವರಂತೆ ಪ್ರೀತಿಸುವುದಿಲ್ಲ. So if you want to be a loving, faithful father to your children, here is the perfect example. Nobody sitting here. ಆದ್ದರಿಂದ ನೀವು ನಿಮ್ಮ ಮಕ್ಕಳಿಗೆ ಪ್ರೀತಿಯುಳ್ಳ ನಂಬಿಗಸ್ತ ತಂದೆಯಾಗಲು ಬಯಸಿದರೆ ಇಲ್ಲಿ ಪರಿಪೂರ್ಣ ಉದಾಹರಣೆ ಇದೆ. ಇಲ್ಲಿ ಕುಳಿತವರಲ್ಲಿ ಯಾರೂ ಕೂಡ ಆ ರೀತಿಯಾಗಿಲ್ಲ. But Hebrews chapter 12, we read about how God is faithful to His children. ಆದರೆ ಇಬ್ರಿಯ 12ನೇ ಅಧ್ಯಾಯದಲ್ಲಿ ದೇವರು ತನ್ನ ಮಕ್ಕಳಿಗೆ ಹೇಗೆ ನಂಬಿಗಸ್ತನಾಗಿರುತ್ತಾನೆ ಎಂಬುದಾಗಿ ನಾವು ಓದುತ್ತೇವೆ. And His example as a father. ಮತ್ತು ತಂದೆಯಾಗಿ ಅವರ ಮಾದರಿಯ ಬಗ್ಗೆ ನಾವು ಓದುತ್ತೇವೆ. Hebrews chapter 12 verse 5, you have forgotten the exhortation which is addressed to you as sons. ಇಬ್ರಿಯ ಅಧ್ಯಾಯ 12 ವಚನ 5ರಲ್ಲಿ ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತುಗಳನ್ನು ನೀವು ಮರೆತು ಬಿಟ್ಟಿದ್ದೀರೋ. And the word in exhortation, I looked up the, if you have a Bible on your phone. ನಿಮ್ಮ ಫೋನ್ನಲ್ಲಿ ಬೈಬಲ್ ಇರುವುದಾದರೆ ಈ ಎಚ್ಚರಿಕೆ ಎಂಬ ಪದದ ಅರ್ಥವನ್ನು ಅಲ್ಲಿ ಹುಡುಕಿರಿ. In the NASB there you can click on the word and NASB ಭಾಷಾಂತರವಿರುವ ಬೈಬಲ್ ಇದ್ದರೆ ನೀವು ಆ ಪದದ ಮೇಲೆ ಕ್ಲಿಕ್ ಮಾಡಿರಿ. see what is the meaning in its original language. You get a lot of understanding out of it. ಮೂಲ ಭಾಷೆಯಲ್ಲಿ ಅದರ ಅರ್ಥವೇನೆಂದು ನೋಡಬಹುದು. ಈಗ ನೀವು ಅದರಿಂದ ಸಾಕಷ್ಟು ತಿಳುವಳಿಕೆಯನ್ನು ಪಡೆಯುತ್ತೀರಿ. Now son, the original language, it means encouragement. ಏಕೆಂದರೆ ಮೂಲ ಭಾಷೆಯಲ್ಲಿ ಇದರ ಅರ್ಥ ಪ್ರೋತ್ಸಾಹ ಎಂಬುದಾಗಿ ಇದೆ. So exhortation has got the meaning of some rebuke or challenge. ಆದ್ದರಿಂದ ಎಚ್ಚರಿಕೆ ಎಂಬುದರ ಅರ್ಥ ಗದರಿಕೆ ಅಥವಾ ಸವಾಲು ಎಂದು ನಿಮಗೆ ತಿಳಿದಿದೆ. But more than that, ಆದರೆ ಅದಕ್ಕಿಂತಲೂ ಹೆಚ್ಚಾಗಿ I discovered it says there in the number of times it's used, most of the time it's translated as encouragement. That's the real meaning of that word. ನಾನು ಕಂಡುಕೊಂಡಿದ್ದೇನೆ, ಅದನ್ನು ಹೆಚ್ಚಿನ ಸಮಯ ಬಳಸಿದಾಗ ಅದು ಪ್ರೋತ್ಸಾಹ ಎಂದು ಅನುವಾದಿಸಲಾಗಿದೆ. ಅದು ಆ ಪದದ ನಿಜವಾದ ಅರ್ಥವಾಗಿದೆ. You have forgotten the encouragement that God is giving to you as sons. What is the encouragement? ದೇವರು ನಿಮಗೆ ಪುತ್ರರಾಗಿ ನೀಡುತ್ತಿರುವ ಪ್ರೋತ್ಸಾಹವನ್ನು ನೀವು ಮರೆತು ಬಿಟ್ಟಿದ್ದೀರಿ. ಹಾಗಿದ್ದರೆ ಪ್ರೋತ್ಸಾಹ ಎಂದರೆ ಏನು? The encouragement is that don't treat lightly the way the Lord disciplines you. Discipline is an encouragement. ಪ್ರೋತ್ಸಾಹ ಎಂದರೆ ಕರ್ತನು ನಿಮ್ಮನ್ನು ಶಿಸ್ತು ಮಾಡುವ ರೀತಿಯನ್ನು ಹಗುರವಾಗಿ ಪರಿಗಣಿಸಬೇಡಿ. ಶಿಸ್ತು ಎಂದರೆ ಪ್ರೋತ್ಸಾಹವಾಗಿದೆ. A father disciplining his son, is that an encouragement? ತಂದೆಯು ತನ್ನ ಮಗುವನ್ನು ಶಿಸ್ತು ಪಡಿಸುವುದು ಪ್ರೋತ್ಸಾಹವೋ or a rebuke? ಅಥವಾ ಗದರಿಕೆಯಾಗಿದೆಯೋ? It all depends how you see it. ನೀವು ಇದನ್ನು ಹೇಗೆ ನೋಡುತ್ತೀರಿ ಎಂಬುದರ ಮೇಲೆ ಅವಲಂಬಿಸಿದೆ. It all depends on how you convey it to your children. ನೀವು ಇದನ್ನು ನಿಮ್ಮ ಮಕ್ಕಳಿಗೆ ಹೇಗೆ ತಿಳಿಸುತ್ತೀರಿ ಎಂಬುದರ ಮೇಲೆ ಎಲ್ಲವೂ ಅವಲಂಬಿಸಿರುತ್ತದೆ. A faithful father will make it clear to his children. ಒಬ್ಬ ನಂಬಿಗಸ್ತ ತಂದೆಯು ತನ್ನ ಮಕ್ಕಳಿಗೆ ಇದನ್ನು ಸ್ಪಷ್ಟಪಡಿಸುತ್ತಾನೆ. This is meant to encourage you, not to depress you, and I don't do anything to harm you. ಇದು ನಿಮ್ಮನ್ನು ಖಿನ್ನತೆಗೆ ಒಳಪಡಿಸದಂತೆ ಪ್ರೋತ್ಸಾಹಿಸಲು ಉದ್ದೇಶಿಸಲಾಗಿದೆ ಮತ್ತು ನಾನು ನಿಮಗೆ ಹಾನಿ ಆಗುವಂತೆ ಏನನ್ನೂ ಮಾಡುವುದಿಲ್ಲ. So don't faint when you're reproved by him, verse 5. 5ನೇ ವಚನದಲ್ಲಿ, ಆದ್ದರಿಂದ ನೀವು ದೇವರಿಂದ ಗದರಿಸಲ್ಪಟ್ಟಾಗ ಬೇಸರವಾಗಬೇಡಿರಿ. Because it's those whom the Lord loves greatly
whom he disciplines. ಏಕೆಂದರೆ ಕರ್ತನು ಯಾರನ್ನು ಬಹಳವಾಗಿ ಪ್ರೀತಿಸುತ್ತಾನೋ ಅವರನ್ನೇ ಶಿಕ್ಷೆಗೆ ಒಳಪಡಿಸುತ್ತಾನೆ. So if God doesn't discipline you, what does it prove? ದೇವರು ನಿಮ್ಮನ್ನು ಶಿಸ್ತುಪಡಿಸದೆ ಹೋದರೆ ಅದು ಏನನ್ನು ಸಾಬೀತುಪಡಿಸುತ್ತದೆ? He still loves you, but you don't want his discipline, so he just keeps away. ದೇವರು ನಿಮ್ಮನ್ನು ಇನ್ನೂ ಪ್ರೀತಿಸುತ್ತಾನೆ, ಆದರೆ ನಿಮಗೆ ಆತನ ಶಿಸ್ತು ಬೇಡ ಎಂದರೆ ಆತನು ನಿಮ್ಮಿಂದ ದೂರವಿರುತ್ತಾನೆ. God doesn't force himself on anybody. ದೇವರು ಯಾರನ್ನೂ ಬಲವಂತಪಡಿಸುವುದಿಲ್ಲ. If he forced himself on people, everybody would be converted and go to heaven. ದೇವರು ಜನರ ಮೇಲೆ ಬಲವಂತಪಡಿಸಿದರೆ ಎಲ್ಲರೂ ಮಾನಸಾಂತರ ಪಟ್ಟು ಪರಲೋಕಕ್ಕೆ ಹೋಗುತ್ತಾರೆ. So he doesn't force discipline also on anyone. ಆದ್ದರಿಂದ ಆತನು ತನ್ನ ಶಿಸ್ತನ್ನು ಕೂಡ ಯಾರ ಮೇಲೆಯೂ ಬಲವಂತವಾಗಿ ಹಾಕುವುದಿಲ್ಲ. If God sees that you react in a bad way when he disciplines you sometime, he will say, okay, I won't trouble you again. ದೇವರು ನಿಮ್ಮನ್ನು ಶಿಸ್ತು ಮಾಡಿದಾಗ ನೀವು ಕೆಟ್ಟ ರೀತಿಯಲ್ಲಿ ಪ್ರತಿಕ್ರಿಯಿಸಿದರೆ ಆತನು ಹಾಗಾದರೆ ಸರಿ, ನಾನು ನಿಮ್ಮನ್ನು ತೊಂದರೆ ಪಡಿಸುವುದಿಲ್ಲ ಎಂದು ಹೇಳುತ್ತಾನೆ. Go your way. ನಿಮ್ಮ ದಾರಿಗೆ ನೀವು ಹೋಗಿರಿ. That'll be tragic. ಅದು ಒಂದು ದುರಂತವಾಗಿರುತ್ತದೆ. Whom the Lord loves, he disciplines and he scourges every son whom he receives. ದೇವರು ಯಾರನ್ನು ಪ್ರೀತಿಸುತ್ತಾನೋ ಅವನನ್ನು ಶಿಸ್ತಿಗೆ ಒಳಪಡಿಸುತ್ತಾನೆ ಮತ್ತು ಆತನು ಮಗನೆಂದು ಸ್ವೀಕರಿಸುವ ಪ್ರತಿಯೊಬ್ಬನನ್ನು ಉಪದ್ರವಪಡಿಸುತ್ತಾನೆ. The love of God is seen in discipline, in punishing with a rod. ದೇವರ ಪ್ರೀತಿಯು ಶಿಸ್ತಿಗೆ ಒಳಪಡಿಸುವಾಗ ಕೋಲಿನಿಂದ ಶಿಕ್ಷಿಸುವಾಗ ಕಂಡುಬರುತ್ತದೆ. Or a scourge is a very strong word. It's a whip. ಅಥವಾ ಉಪದ್ರವ ಪಡಿಸುವುದು ಇದು ತುಂಬಾ ಬಲವಾದ ಪದವಾಗಿದೆ. And is for discipline, God deals with you as with sons. ಮತ್ತು ಶಿಸ್ತಿಗಾಗಿ ದೇವರು ನಿಮ್ಮೊಂದಿಗೆ ತನ್ನ ಪುತ್ರರಂತೆ ವ್ಯವಹರಿಸುತ್ತಾನೆ. If God does not discipline you, it says you're not his son. ದೇವರು ನಿಮ್ಮನ್ನು ಶಿಕ್ಷಿಸದೆ ಹೋದರೆ ಆಗ ನೀವು ಆತನ ಮಗನಲ್ಲ. For example, you see a neighbor's child doing something wrong, you don't go and punish him. ಉದಾಹರಣೆಗೆ ನೀವು ನಿಮ್ಮ ನೆರೆಯವರ ಮಗು ಏನಾದರೂ ತಪ್ಪು ಮಾಡುವುದನ್ನು ನೋಡುತ್ತೀರಿ, ಆದರೆ ನೀವು ಹೋಗಿ ಅವನನ್ನು ಶಿಕ್ಷಿಸುವುದಿಲ್ಲ. He may be doing something terrible. ಅವನು ಭಯಾನಕವಾದದ್ದನ್ನು ಮಾಡುತ್ತಿರಬಹುದು. You don't to stop him because he's not your son. ನೀವು ಅವನನ್ನು ತಡೆಯುವುದಿಲ್ಲ, ಏಕೆಂದರೆ ಅವನು ನಿಮ್ಮ ಮಗನಲ್ಲ. But your own son or daughter does something 1% of that. ಆದರೆ ನಿಮ್ಮ ಸ್ವಂತ ಮಗ ಅಥವಾ ಮಗಳು ಅದರಲ್ಲಿ 1% ತಪ್ಪು ಮಾಡಿದರೂ ಕೂಡ And you punish him because you love him. ನೀವು ಅವನನ್ನು ಶಿಕ್ಷಿಸುತ್ತೀರಿ, ಏಕೆಂದರೆ ನೀವು ಅವನನ್ನು ಪ್ರೀತಿಸುತ್ತೀರಿ. So it's very clear that God disciplines because he loves. ಆದ್ದರಿಂದ ದೇವರು ಶಿಸ್ತುಪಡಿಸುವುದು ಆತನ ಪ್ರೀತಿಯಿಂದಾಗಿದೆ ಎಂಬುದು ಬಹಳ ಸ್ಪಷ್ಟವಾಗಿದೆ. And all our discipline must be out of love. ಮತ್ತು ನಮ್ಮ ಎಲ್ಲಾ ಶಿಸ್ತು ಕೂಡ ಪ್ರೀತಿಯಿಂದ ಕೂಡಿರಬೇಕು. And a father, his faithfulness is seen in disciplining his children. ತಂದೆಯು ತನ್ನ ಮಕ್ಕಳನ್ನು ಶಿಸ್ತುಪಡಿಸುವಾಗ ಅಲ್ಲಿ ಆತನ ನಂಬಿಗಸ್ತಿಕೆ ಕಂಡುಬರುತ್ತದೆ. When you're disciplined, verse 7, God deals with you as with sons. ವಚನ 7, ನಿಮ್ಮನ್ನು ಶಿಸ್ತುಪಡಿಸುವಾಗ ದೇವರು ನಿಮ್ಮೊಂದಿಗೆ ಪುತ್ರರಂತೆ ವ್ಯವಹರಿಸುತ್ತಾನೆ. Because listen to this sentence, the last part of son. ಏಕೆಂದರೆ ಈ ಮಗ ಎಂಬುದಾಗಿ ಬರೆಯಲ್ಪಟ್ಟ ವಾಕ್ಯದ ಕೊನೆಯ ಭಾಗವನ್ನು ನೋಡಿರಿ. What son is there whom his father does not discipline? ತನ್ನ ತಂದೆಯು ಶಿಸ್ತುಪಡಿಸದೇ ಇರುವ ಯಾವುದಾದರೂ ಮಗನು ಇಲ್ಲಿದ್ದಾನೋ? I'll say there are millions of sons like that in the United States and in India. ನಾನು ಹೇಳುತ್ತೇನೆ, ಅಮೆರಿಕ ಮತ್ತು ಭಾರತದಲ್ಲಿ ಇಂತಹ ಲಕ್ಷಾಂತರ ಮಕ್ಕಳು ಇದ್ದಾರೆ. So which son is there whom his father doesn't discipline? ಅವನ ತಂದೆ ಶಿಕ್ಷಿಸದೇ ಇರುವ ಮಗನು ಯಾವನಾದರೂ ಇಲ್ಲಿ ಇದ್ದಾನೋ? Hey, whoever wrote to Hebrews, I'll tell you, brother, there are thousands and millions of them today. ಇಬ್ರಿಯರಿಗೆ ಈ ಪತ್ರಿಕೆ ಬರೆದವರಿಗೆ ನಾನು ಹೇಳಲು ಬಯಸುತ್ತೇನೆ, ಸಹೋದರ, ಇಂದು ಸಾವಿರಾರು ಮತ್ತು ಲಕ್ಷಾಂತರ ಜನರಿದ್ದಾರೆ. Why? Because the fathers don't love them. ಏಕೆಂದರೆ ಅವರ ತಂದೆಯು ಅವರನ್ನು ಪ್ರೀತಿಸುವುದಿಲ್ಲ. Whom the Lord loves, verse 6, he disciplines. ಕರ್ತನು ಯಾರನ್ನು ಪ್ರೀತಿಸುತ್ತಾನೋ, ವಚನ 6, ಅವರನ್ನು ಶಿಸ್ತಿಗೆ ಒಳಪಡಿಸುತ್ತಾನೆ. If a father loves, you can't be a better father than God. ತಂದೆಯು ಪ್ರೀತಿಸುತ್ತಾರೆ, ನೀವು ದೇವರಿಗಿಂತ ಉತ್ತಮ ತಂದೆಯಾಗಲು ಸಾಧ್ಯವಿಲ್ಲ. So don't think you're showing your love to your children by not disciplining them. ಆದ್ದರಿಂದ ನೀವು ನಿಮ್ಮ ಮಕ್ಕಳನ್ನು ಶಿಸ್ತಿಗೆ ಒಳಪಡಿಸದೆ ನಿಮ್ಮ ಪ್ರೀತಿಯನ್ನು ತೋರಿಸುತ್ತಿದ್ದೀರಿ ಎಂದು ಭಾವಿಸಬೇಡಿರಿ. In fact, that proves you don't love your children. ಹಾಗಿದ್ದರೆ ನೀವು ನಿಮ್ಮ ಮಕ್ಕಳನ್ನು ಪ್ರೀತಿಸುವುದಿಲ್ಲ ಎಂದು ಇದು ತೋರಿಸುತ್ತದೆ. God disciplines, and God is the perfect father. ದೇವರು ಶಿಸ್ತಿಗೆ ಒಳಪಡಿಸುತ್ತಾರೆ ಮತ್ತು ದೇವರು ಪರಿಪೂರ್ಣ ತಂದೆಯಾಗಿದ್ದಾರೆ. Make God your example. You can't be a better father than God. ದೇವರನ್ನು ನಿಮ್ಮ ಉದಾಹರಣೆಯನ್ನಾಗಿ ಮಾಡಿಕೊಳ್ಳಿರಿ. ನೀವು ದೇವರಿಗಿಂತ ಉತ್ತಮ ತಂದೆಯಾಗಲು ಸಾಧ್ಯವಿಲ್ಲ. And that is the reason why we have so many wayward
disobedient children among the children of believers. ಈ ಕಾರಣಗಳಿಂದಾಗಿಯೇ ವಿಶ್ವಾಸಿಗಳ ಮಕ್ಕಳಲ್ಲಿ ಅನೇಕ ಮಕ್ಕಳು ದಾರಿ ತಪ್ಪಿದ ಮತ್ತು ಅವಿಧೇಯರಾದವರು ಆಗಿದ್ದಾರೆ. Everywhere, in every country. ಎಲ್ಲಾ ಕಡೆಯೂ, ಎಲ್ಲಾ ದೇಶಗಳಲ್ಲಿಯೂ ಕೂಡ Who grow up unconverted, ಅವರು ಪರಿವರ್ತನೆಗೊಳ್ಳದೆ ಬೆಳೆಯುತ್ತಾರೆ. not born again. The parents are both born again. ಅವರು ಮರುಹುಟ್ಟನ್ನು ಪಡೆದಿರುವುದಿಲ್ಲ. ಪೋಷಕರು ಇಬ್ಬರೂ ಮರುಹುಟ್ಟನ್ನು ಪಡೆದಿರುತ್ತಾರೆ. The children are wayward, unbelieving, grow up to be children of the devil and go to hell. ಮಕ್ಕಳು ದಾರಿ ತಪ್ಪಿದವರು, ನಂಬಿಕೆ ಇಲ್ಲದವರಾಗಿ, ಸೈತಾನನ ಮಕ್ಕಳಾಗಿ ಬೆಳೆದು ನರಕಕ್ಕೆ ಹೋಗುತ್ತಾರೆ. Because the father's love did not include discipline. ಏಕೆಂದರೆ ತಂದೆಯ ಪ್ರೀತಿಯು ಶಿಸ್ತನ್ನು ಒಳಗೊಂಡಿರುವುದಿಲ್ಲ. Here is an area of faithfulness. ನಂಬಿಗಸ್ತಿಕೆಯ ಕುರಿತು ಆಲೋಚಿಸುವ ಕ್ಷೇತ್ರ ಇದಾಗಿದೆ. On something good to think about on Father's Day. ತಂದೆಯಂದಿರ ದಿನದಂದು ಯೋಚಿಸಬೇಕಾಗಿರುವ ಒಳ್ಳೆಯ ವಿಷಯವಾಗಿದೆ. It says, if verse 8 you are without discipline, ವಚನ 8, ನೀವು ಒಂದು ವೇಳೆ ಶಿಸ್ತಿಗೆ ಒಳಪಡಿಸದೇ ಇದ್ದರೆ then you're probably not a real son of your parents. ನೀವು ಬಹುಶಃ ನಿಮ್ಮ ಹೆತ್ತವರ ನಿಜವಾದ ಮಗನಾಗಿರಲಿಕ್ಕಿಲ್ಲ. Maybe you were adopted, ಬಹುಶಃ ನೀವು ದತ್ತು ಪಡೆದವರಾಗಿರಬಹುದು. or maybe your parents picked you up from the streets. ಅಥವಾ ಬಹುಶಃ ನಿಮ್ಮ ಪೋಷಕರು ನಿಮ್ಮನ್ನು ಬೀದಿಗಳಿಂದ ಎತ್ತಿಕೊಂಡು ಬಂದಿರಬಹುದು. You're not really his son, because if you're really his child, he discipline you. ನೀವು ನಿಜವಾಗಿಯೂ ಅವರ ಮಗನಲ್ಲ, ಏಕೆಂದರೆ ನೀವು ನಿಜವಾಗಿಯೂ ಅವರ ಮಗುವಾಗಿದ್ದರೆ ಅವರು ನಿಮ್ಮನ್ನು ಶಿಸ್ತಿಗೆ ಒಳಪಡಿಸುತ್ತಿದ್ದರು. You're illegitimate children. ನೀವು ನ್ಯಾಯಸಮ್ಮತವಲ್ಲದ ಮಗುವಾಗಿದ್ದೀರಿ. It's a strong word. ಇದು ಬಲವಾದ ಮಾತಾಗಿದೆ. If you don't discipline your children, you're proving that this is not my legitimate child. I got him out of adultery. ನೀವು ನಿಮ್ಮ ಮಕ್ಕಳನ್ನು ಶಿಸ್ತಿಗೆ ಒಳಪಡಿಸದೇ ಇದ್ದರೆ ಇವರು ನಿಮ್ಮ ನ್ಯಾಯಸಮ್ಮತವಾದ ಮಕ್ಕಳಲ್ಲ ಎಂದು ನೀವು ಸಾಬೀತುಪಡಿಸುತ್ತಿದ್ದೀರಿ. ನಾನು ಅವನನ್ನು ವ್ಯಭಿಚಾರದಿಂದ ಪಡೆದಿದ್ದೇನೆ ಎಂಬುದಾಗಿ. I've got this child out of adultery. ನಾನು ಆ ಮಗುವನ್ನು ವ್ಯಭಿಚಾರದಿಂದ ಪಡೆದಿದ್ದೇನೆ. It's not a legitimate child of mine. That's why I don't discipline him. ಈ ಮಗು ನ್ಯಾಯಸಮ್ಮತವಾದ ಮಗುವಲ್ಲ, ಅದಕ್ಕಾಗಿಯೇ ನಾನು ಅವನನ್ನು ಶಿಸ್ತಿಗೆ ಒಳಪಡಿಸುವುದಿಲ್ಲ. But this real child of mine, oh, I discipline him. ಆದರೆ ನನ್ನ ಈ ನಿಜವಾದ ಮಗು, ನಾನು ಅವನನ್ನು ಶಿಸ್ತಿಗೆ ಒಳಪಡಿಸುತ್ತೇನೆ. There every father and mother can evaluate their faithfulness. ನಾವು ಪ್ರತಿಯೊಬ್ಬ ತಂದೆ ತಾಯಿಯೂ ಕೂಡ ಅವರ ನಂಬಿಗಸ್ತಿಕೆಯನ್ನು ಇಲ್ಲಿ ಮೌಲ್ಯಮಾಪನ ಮಾಡಬಹುದು. And see whether they are trying to love in the way the devil loves or in the way God loves. ಮತ್ತು ಅವರು ತಮ್ಮ ಮಕ್ಕಳನ್ನು ಸೈತಾನನು ಪ್ರೀತಿಸುವ ರೀತಿಯಲ್ಲಿ ಅಥವಾ ದೇವರು ಪ್ರೀತಿಸುವ ರೀತಿಯಲ್ಲಿ ಪ್ರೀತಿಸುತ್ತಿದ್ದಾರೆ ಎಂದು ನೋಡಬಹುದು. So faithfulness is a very wonderful thing, and I believe that we should also tell our children. ಆದ್ದರಿಂದ ನಂಬಿಗಸ್ತಿಕೆಯು ಬಹಳ ಅದ್ಭುತವಾದ ವಿಷಯ ಮತ್ತು ನಾವೆಲ್ಲರೂ ನಮ್ಮ ಮಕ್ಕಳಿಗೆ ಇದನ್ನು ಹೇಳುವವರಾಗಿರಬೇಕು. So that they appreciate our love. Sometimes our children don't know about how much we love them. ಆದುದರಿಂದಲೇ ಅವರು ನಮ್ಮ ಪ್ರೀತಿಯನ್ನು ಮೆಚ್ಚುವವರಾಗಿರುತ್ತಾರೆ ಮತ್ತು ಕೆಲವೊಮ್ಮೆ ನಮ್ಮ ಮಕ್ಕಳಿಗೆ ನಾವು ಅವರನ್ನು ಎಷ್ಟು ಪ್ರೀತಿಸುತ್ತೇವೆಂದು ತಿಳಿದಿರುವುದಿಲ್ಲ. I believe that every parent should tell their children the sacrifices they have made for them. ಪ್ರತಿಯೊಬ್ಬ ತಂದೆ ತಾಯಿಯೂ ಕೂಡ ತಮ್ಮ ಮಕ್ಕಳಿಗೆ ತಾವು ಅವರಿಗಾಗಿ ಮಾಡಿದ ತ್ಯಾಗಗಳ ಕುರಿತು ಹೇಳಬೇಕೆಂದು ನಾನು ನಂಬುತ್ತೇನೆ. Supposing God made a lot of sacrifices for us and never told us about it. ದೇವರು ನಮಗಾಗಿ ಬಹಳಷ್ಟು ತ್ಯಾಗಗಳನ್ನು ಮಾಡಿದನು ಮತ್ತು ಅದರ ಬಗ್ಗೆ ನಮಗೆ ಎಂದಿಗೂ ಹೇಳಲಿಲ್ಲ ಎಂದು ನಾವು ಭಾವಿಸೋಣ. Supposing he never told us that he sent Jesus into the world 2000 years ago to die for our sins. No, I won't talk about my sacrifices. ದೇವರು ಯೇಸುವನ್ನು 2000 ವರ್ಷಗಳ ಹಿಂದೆಯೇ ನಮ್ಮ ಪಾಪಗಳಿಗಾಗಿ ಸಾಯಲು ಲೋಕಕ್ಕೆ ಕಳುಹಿಸಿದನು ಎಂದು ಎಂದಿಗೂ ಹೇಳದೆ, ಇಲ್ಲ ನನ್ನ ತ್ಯಾಗಗಳ ಬಗ್ಗೆ ನಾನು ಮಾತನಾಡುವುದಿಲ್ಲ ಎಂದಿದ್ದರೆ where would we be today? ಇಂದು ನಾವು ಎಲ್ಲಿ ಇರುತ್ತಿದ್ದೆವು? Isn't it good that the Lord has told us how Jesus lived on earth, was tempted like us and suffered like us and went through all that? ಯೇಸು ಭೂಮಿಯ ಮೇಲೆ ಹೇಗೆ ಜೀವಿಸಿದನು, ನಮ್ಮಂತೆಯೇ ಶೋಧನೆಗೆ ಒಳಗಾದನು, ನಮ್ಮಂತೆಯೇ ಬಳಲಿದನು, ಹೀಗೆ ಎಲ್ಲವನ್ನೂ ಹಾದು ಬಂದನು ಎಂಬುದಾಗಿ ಕರ್ತನು ನಮಗೆ ಹೇಳಿರುವುದು ಒಳ್ಳೆಯದಲ್ಲವೇ? Would you tell all that to your children? ನೀವು ನಿಮ್ಮ ಮಕ್ಕಳಿಗೆ ಎಲ್ಲವನ್ನೂ ಹೇಳುತ್ತೀರಾ? Say, no, I don't want to tell all that. ಇಲ್ಲ, ನಾನು ಅದನ್ನೆಲ್ಲ ಹೇಳಲು ಬಯಸುವುದಿಲ್ಲ ಎಂದು ಹೇಳುವುದಾದರೆ, well, God is a better father than you. He tells us all that Jesus suffered on earth. ದೇವರು ನಿಮಗಿಂತ ಉತ್ತಮ ತಂದೆಯಾಗಿದ್ದಾರೆ. ಅವರು ಯೇಸು ಕ್ರಿಸ್ತನು ಭೂಮಿಯ ಮೇಲೆ ಪಟ್ಟಂತ ಎಲ್ಲಾ ಕಷ್ಟವನ್ನು ನಮಗೆ ಹೇಳಿದ್ದಾರೆ. Because that's what makes us love him. ಏಕೆಂದರೆ ಅದು ನಾವು ಆತನನ್ನು ಪ್ರೀತಿಸುವಂತೆ ಮಾಡುತ್ತದೆ. The more we hear how much Jesus went through for us, the more we love him. ಏಕೆಂದರೆ ಯೇಸು ನಮಗಾಗಿ ಎಷ್ಟು ಹಾದು ಹೋದನೆಂದು ನಾವು ಕೇಳುತ್ತೇವೆಯೋ ಅಷ್ಟು ಹೆಚ್ಚಾಗಿ ನಾವು ಆತನನ್ನು ಪ್ರೀತಿಸುತ್ತೇವೆ. And don't try to be a better father than Jesus Christ is, than God is. ದೇವರಿಗಿಂತಲೂ ಉತ್ತಮ ತಂದೆಯಾಗಲು ಪ್ರಯತ್ನಿಸಬೇಡಿರಿ. We need to tell our children, to explain to them what all you have gone through.
for them from their childhood. ನಿಮ್ಮ ಮಕ್ಕಳಿಗೆ ಅವರ ಬಾಲ್ಯದಿಂದಲೇ ನೀವು ಅವರಿಗಾಗಿ ಯಾವೆಲ್ಲಾ ಸಂಗತಿಗಳನ್ನು ಹಾದು ಬಂದಿದ್ದೀರಿ ಎಂಬುದನ್ನು ವಿವರಿಸಿ ಹೇಳುವವರಾಗಿರಬೇಕು. So that they learn to value you and appreciate you. ಇದರಿಂದ ಅವರು ನಿಮ್ಮನ್ನು ಗೌರವಿಸಲು ಮತ್ತು ಪ್ರಶಂಸಿಸಲು ಕಲಿಯುತ್ತಾರೆ. There is no self-denial in keeping quiet about it. ಅದರ ಬಗ್ಗೆ ಸುಮ್ಮನಿರುವುದರಲ್ಲಿ ಯಾವುದೇ ಆತ್ಮ ತ್ಯಾಗವಿಲ್ಲ. Because then they will realize what you have sacrificed, and ಯಾಕೆಂದರೆ ಆಗ ನೀವು ಮಾಡಿದ ತ್ಯಾಗವನ್ನು ಅವರು ಅರಿತುಕೊಳ್ಳುತ್ತಾರೆ if they are grateful, they'll appreciate. ಮತ್ತು ಅವರು ನಿಮಗೆ ಕೃತಜ್ಞತೆ ಉಳ್ಳವರಾಗಿ ನಿಮ್ಮನ್ನು ಪ್ರಶಂಸಿಸುತ್ತಾರೆ. So that's another part of being faithful as fathers. ಆದ್ದರಿಂದ ಇದು ತಂದೆಯಾಗಿ ನಂಬಿಗಸ್ತರಾಗಿರುವುದರ ಮತ್ತೊಂದು ಭಾಗವಾಗಿದೆ. May God bless us all. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.